ಸ್ಟ್ರೆಸ್, ಮಾನಸಿಕ ಒತ್ತಡ. ಸ್ಟ್ರೆಸ್ಸೇ ಕೆಟ್ಟದು, ಅದರಲ್ಲೂ ಸಿಗರೇಟ್ ಸೇದೋದು ಇನ್ನೂ ಕೆಟ್ಟದಲ್ವಾ? ಸಿನಿಮಾ ನೋಡೋವಾಗ್ಲೆಲ್ಲ ತೋರಿಸ್ತಾರಲ್ವಾ ಕೆಟ್ಟದು ಅಂತ, ಅದಕ್ಕೆಲ್ಲ ಸಿಗರೇಟ್ ಬಿಡ್ಬೇಕು ಅನ್ಸಲ್ಲ. ಐರಾ, ನಿನಗೊಬ್ಳು ತಂಗಿ ಇದ್ದು ಅವಳೇನಾದ್ರೂ ಸಿಗರೇಟ್ ಬಿಡು ಅಂದಿದ್ರೆ ನೀನ್ ಏನ್ ಮಾಡ್ತಿದ್ದೆ? ಬಿಡ್ತಿದ್ದೆ ಅಲ್ವಾ? ಬೇಡಮ್ಮ ಬೇಡ, ನನ್ಗೊಬ್ಳು ತಂಗಿ ಇದ್ದು ನಾನ್ ಬಿಟ್ಟೋದ್ಮೇಲೆ ಅವಳನ್ನ ಅವನಿಗೆ ಮದ್ವೆ ಮಾಡಿ ಅವಳ ಬಾಳ್ನು ಹಾಳು ಮಾಡ್ಬಿಡ್ತಿದ್ರು ನನ್ನ ಮನೆಯವರು. ಆದ್ರೆ ನಿನಗೋಸ್ಕರ ಈ ಸಿಗರೇಟ್ನ ಬಿಡ್ತೀನಿ. ಒಂದಂತೂ ನಿಜ, ನಮಗ್ ಸಿಗೋ ಎಲ್ಲ ರಿಲೇಶನ್ಶಿಪ್ ನಾವು ಅದೃಷ್ಟ ಮಾಡಿರ್ಬೇಕು. ಆದ್ರೆ ನಮ್ಮನ್ನ ಪ್ರೀತಿಸೋರು ಸಿಗೋದು ಅಷ್ಟು ಸುಲಭ ಅಲ್ಲ. ಅಟ್ಲೀಸ್ಟ್ ಐ ವಿಶ್ ನಿಮ್ 3 ಜನಕ್ಕಾದ್ರೂ ನಿಮ್ಮನ್ನ ತುಂಬಾ ಪ್ರೀತಿಸೋ ಹುಡ್ಗ ಸಿಗ್ಲಿ ಅಂತ. ಒಂದು ನಿಮಿಷ ಇದೆ. ಮತ್ತೆ ಈ ಮನೆನ ಅಮ್ಮ, ಏನಿದು ಬಾಗ್ಲಲ್ಲೇ ನಿಂತ್ಕೊಂಡು ಮಾತಾಡ್ಸ್ತಾ ಇದೆಯಲ್ಲ? ಒಳಗ್ ಕರ್ಕೋ ಅವ್ರನ್ನ. ಬಂದ್ರಿ, ಈ ಮನೆ ದೇವ್ರಿಲ್ದ ಗುಡಿ ಆಗ್ಬಿಟ್ಟಿತ್ತು. ನೀವು ಬಂದ್ರಲ್ಲ, ಸದ್ಯ ದೇವ್ರ ದೊಡ್ಡವನು. ಪ್ರೀತಿಗಿಂತ ದೊಡ್ಡ ಶ್ರೀರಕ್ಷೆ ಏನಿದೆ ಸರೋಜ? ನಿನ್ನ ಪ್ರೀತಿ ನಿಮ್ಮೆಲ್ಲರ ಪ್ರೀತಿನೇ. ಪ್ರೈವಸಿ ಬೇಕೇನೆ? ಇವನ್ ಯಾಕೆ ಇಷ್ಟೊಂದ್ಸತಿ ಕಾಲ್ ಮಾಡ್ತಿದ್ದಾನೆ? ತಾತನ್ ಬಗ್ಗೆ ಏನಾದ್ರೂ ಹೇಳೋದಕ್ಕಿರ್ಬೋದಾ? ಪಿಕ್ ಮಾಡ್ತಿಲ್ಲ ತಾತ, ನಾನು ಹೇಳ್ದೆ ಅಲ್ವಾ ಅವಳು ಬ್ಯುಸಿ ಇದ್ದಾಳೆ. ಇವಾಗ ನಾನು ಹೆಂಗಿದ್ರು ಕಾಲೇಜ್ಗೆ ಹೋಗ್ತೀನಲ್ಲ, ಅವಾಗ ಸಿಕ್ತಾಳ್ ಬಿಡಿ. ಆದಿ ಹೇಳ್ದ ತಾನೆ, ಮತ್ತೆ ಮಕ್ಳ ತರ ಹಠ ಮಾಡೋದು? ಅಣ್ಣ, ಕರ್ಕೊಂಡು ಹೋಗಿ ಮಲಗಿಸು. ಲಕ್ಷ್ಮಿ ಬೇಗ ಹೋಗಿದ್ದಾಳೆ ಅಂದ್ರೆ ಬೇಗ ಬರ್ತಾಳೆ ತಾನೆ? ಬರ್ತಾಳೆ, ಈಗ ಹೋಗಿ ರೆಸ್ಟ್ ಮಾಡಕ್ ಹೇಳಿ. ಅಣ್ಣ ಬನ್ನಿ. ಇವಳು ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾಳೆ? ಇವನಿಗೇನಾಯ್ತು? ಯಾಕೆ ಕಾಲ್ ಮಾಡಿದ್ದ? ಹೀಗೆ ಕಾಲ್ ಮಾಡಿದ್ರೆ ಯಾಕೆ ಕಟ್ ಮಾಡ್ತಿದ್ದಾನೆ? ಏನು ಅವತಾರನೋ ಇವಂದು. ಶಶಿ, ಹೇಗಿದ್ಯಪ್ಪ? ಆಫೀಸ್ ಹೇಗೆ ನಡೀತಾ ಇದೆ? ಅಪ್ಪ, ಎಲ್ಲ ಆರಾಮಾಗಿದೆ. ಇವರೆಲ್ಲ ಆಸ್ಪತ್ರೆಲಿದ್ದಾಗ ನೀನೊಬ್ಬನೇ ನಿಭಾಯಿಸಿದ್ಯಾ? ಏನು ತೊಂದರೆ ಆಗಿಲ್ಲ ತಾನೆ? ಅಪ್ಪ, ತೊಂದರೆ ಯಾವ ತೊಂದರೆನೂ ಆಗಿಲ್ಲಪ್ಪ. ಶಶಿ ಚೆನ್ನಾಗಿ ಹ್ಯಾಂಡಲ್ ಮಾಡ್ದ. ಹಾಪ, ಒಳ್ಳೇದಪ್ಪ. ನೀನೊಬ್ಬನೇ ಎಲ್ಲ ನಿಭಾಯಿಸಿದ್ ಕೇಳಿ ತುಂಬ ಖುಷಿ ಆಯಿತು. ಮತ್ತೆ ಆಫೀಸಲ್ಲಿ ಇನ್ನೂ ಏನೇನಾಯ್ತು? ಅಪ್ಪನ ಹತ್ರ JS ನ ಮೀಟ್ ಮಾಡಿಸೋದ್ರ ಬಗ್ಗೆ ಯಾವಾಗ ಮಾತಾಡೋದು? ಅವ್ರು ಬೇರೆ ನಿಮ್ಮಪ್ಪ ಮನೆಗೆ ಬಂದ್ಮೇಲೆ ಹೇಳಿ ಮಾತಾಡೋಣ. ಏನಾಯ್ತಪ್ಪ? ಏನು ಯೋಚನೆ ಮಾಡ್ತಾ ಇದೀಯಾ? ಅಪ್ಪ, ಇನ್ನು ಸ್ವಲ್ಪ ದಿನ ಚೆನ್ನಾಗಿ ರೆಸ್ಟ್ ಮಾಡಿ. ಬಿಸ್ನೆಸ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೂಪ, ನಾವಿದೀವಲ್ಲ, ಎಲ್ಲನೂ ನಾವು ಹ್ಯಾಂಡಲ್ ಮಾಡ್ತೀವಿ. ನೀವೆಲ್ಲ ಇರುವಾಗ ನನಗೆ ಯಾಕಪ್ಪ ಯೋಚನೆ? ನೀವು ಹೇಳಿದ್ಮೇಲೆ ಮುಗೀತು. ಅಮ್ಮ, ಸ್ವಲ್ಪ ದಿನ ಇವರು ಲೈಟ್ ಫುಡ್ಡೇ ತಿನ್ಬೇಕು, ಉಪ್ಪು ಖಾರ ಕಡಿಮೆ.
ಒಂದು ಮಾತ್ರೆ ಊಟಕ್ಕಿಂತ ಮುಂಚೆ, ಇನ್ನೊಂದು ಊಟ ಆದ್ಮೇಲೆ. ಅದಕ್ಕೆ ಸರಿ, ನಾನು ಕೊಡ್ತೀನಿ. ಮಾವ ಯಾರು ಟ್ಯಾಬ್ಲೆಟ್ ಕೊಡ್ತಾರೋ ಬಿಡ್ತಾರೋ, ಆದ್ರೆ ನೀವು ಟೈಮ್ ಟು ಟೈಮ್ ಮಾತ್ರೆ ತಗೊಳ್ಳೋದನ್ನ ಮಾತ್ರ ಮರಿಬಾರ್ದು, ಆಯ್ತಾ? ಅವ್ರಿಗೆ ಮೆಡಿಸಿನ್ಸ್ ಎಷ್ಟು ಮುಖ್ಯನೋ ಅಷ್ಟೇ ಇಂಪಾರ್ಟೆಂಟು ರೆಸ್ಟು ಮತ್ತೆ ಡಿಸ್ಟರ್ಬ್ ಇಲ್ದೇ ಇರೋ ಮೈಂಡ್. ಲಕ್ಷ್ಮಿ ಎಷ್ಟೊತ್ತಿಗೆ ಬರ್ತಾಳೆ? ಲಕ್ಷ್ಮಿ ಈಗ ಕಾಲೇಜ್ ಹೋದವರು ವಾಪಸ್ ಬರ್ತಾರೆ ಅಂತ ಹೇಳೋದಕ್ಕೆ ಯಾಕೆ ಇಷ್ಟು ಒದ್ದಾಡ್ತಿದ್ಯಾ? ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಮನೆಯವರೆಲ್ಲ ಮೆಡಿಸಿನ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೇಕಾಗಿರೋದು ರೆಸ್ಟ್. ಬರೀ ದೇಹಕ್ಕಷ್ಟೇ ಅಲ್ಲ, ಮನ್ಸಿಗೆ. ಇದನ್ನ ಯಾರಾದರೂ ಅರ್ಥ ಮಾಡಿಸ್ತೀರಾ ನೋಡಿ. ಮಾವ ನನಗೆ ಅರ್ಥ ಮಾಡಿಸೋ ಶ್ರಮ ಯಾರಿಗೂ ಬೇಡ ಕಣಮ್ಮ. ಅಯ್ಯೋ, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಬರಲಿಲ್ಲ ಮಾವ. ಹಾಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅನಿಸ್ತು. ಮೊದಲು ಅವ್ರು ಊಟ ಮಾಡಲಿ. ತಂದಿದ್ದು ಆರು ಹೋಗ್ತಿದೆ. ಅಮ್ಮ, ಊಟ ಮಾಡಿಸು. ಲಕ್ಷ್ಮಿ ಬಂದ ತಕ್ಷಣ ನಾನು ಫಸ್ಟ್ ಅವಳನ್ನು ನೋಡಬೇಕು. ತಟ್ಟೆನ ಕಾಯಿಸ್ಬಾರ್ದು ಅಂತ ಹೇಳಿದವ್ರೆ ಈ ಥರ ಸಣ್ಣ ಮಕ್ಳ ಥರ ಹಠ ಮಾಡಿದ್ರೆ ಏನು ಮಾಡೋದು? ಅಮ್ಮ ತಗೋ, ಎಲ್ಲರೂ ಬನ್ನಿ, ಡಿಸ್ಟರ್ಬ್ ಮಾಡಬೇಡಿ. ಸಂಜೀವ, ಒಂದು ನಿಮಿಷ.